ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಬಹಳಷ್ಟು ಯುವಜನರ ಮನಸ್ಥಿತಿ ಹೇಗಿದೆ ಎಂದರೆ, ವಿಜ್ಞಾನ ಮುಂದುವರಿದಂತೆ ದೇಶ ವಿದೇಶಗಳಲ್ಲಿ ಸಂಪರ್ಕ ಹೆಚ್ಚಿದೆ. ವೈಜ್ಞಾನಿಕ ಮನೋಭಾವ ತಮ್ಮದೆಂಬ ಧೋರಣೆಯಲ್ಲಿ ವಿಜ್ಞಾನ ಯೋಜನೆಗಳ ದುರುಪಯೋಗ, ಸ್ವಾತಂತ್ರ್ಯ, ಸ್ವೇಚ್ಛಾ ಜೀವನಕ್ಕೆ ಒಡ್ಡಿಕೊಳ್ಳುವ ಮನಸ್ಸು. ನಮಗೆ ಸ್ವಾತಂತ್ರ್ಯ ಬೇಕು, ಯಾವ ಕಟ್ಟುಪಾಡುಗಳು ಬೇಡ ಎಂದು ಹೇಳುವವರು ಸ್ವಾತಂತ್ರ್ಯದ ಸದುಪಯೋಗ ಮಾಡಿಕೊಳ್ಳುತ್ತಿದ್ದಾರೆಯೇ ಯುವಕ ಯುವತಿಯರು. ಸ್ವಚ್ಛಂದ ಸ್ವೇಚ್ಛಾಚಾರ ಜೀವನಕ್ಕೆ ಒಡ್ಡಿಕೊಳ್ಳುವ ಮನೋದೌರ್ಬಲ್ಯ, ತನ್ನ ಯೌವನದ ಒಂದೊಂದು ಗಳಿಗೆಯೂ ಸುಂದರ, ಆ ಒಂದೊಂದು ಗಳಿಗೆಯೂ ಸುಖ ಹೀರಬೇಕೆಂಬ ಹುಮ್ಮಸ್ಸು. ಇದಕ್ಕೆ ಕೌಟುಂಬಿಕ ಚೌಕಟ್ಟು, ಸಮಾಜದ ಕಟ್ಟುಪಾಡು, ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ಅಡ್ಡಿ ಬಂದಾಗ ಸಿಡಿದೇಳುವುದು, ತಾವು ಕ್ರಾಂತಿಕಾರಿಗಳೆಂದುಕೊಳ್ಳುವುದು, ವಿಚಾರ ಕ್ರಾಂತಿಕಾರಿಗಳು. ತಾವು ಹುಟ್ಟಿ ಬೆಳೆದ ಸಮಾಜದ ವಿರುದ್ಧವೇ ಸೇಡಿನ ಮನೋಭಾವ ಬೆಳೆಸಿಕೊಳ್ಳುವುದು. ಪಾಶ್ಚಾತ್ಯರ ಗೀಳಿನಲ್ಲಿ, ಸ್ವಚ್ಛಂದ ಶೈಲಿಯಲ್ಲಿ ಅವರಲ್ಲೂ ಇರುವ ಶಿಸ್ತಿನ ಜೀವನ ಅವರ ಗಣನೆಗೆ ಬರುವುದೇ ಇಲ್ಲ. ಯಾಕೆಂದರೆ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಕೂಡ ಕೆಟ್ಟದ್ದೇ ಹೆಚ್ಚಿರುತ್ತೆ. ನಾನು ಹಿಂದೆ ಹೇಳ್ದ ಹಾಗೆ, ಒಳ್ಳೆಯದೇ ಹೆಚ್ಚಿದ್ರೆ ಅದಕ್ಕೆ ಅಲ್ಲಿ ಬೆಲೆ ಇರ್ತಿತ್ತು. ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ, ಜಾಸ್ತಿ ಕಾಣುತ್ತೆ. ಇಲ್ಲಿ ಕಾನೂನು ಸರಿ ಇಲ್ಲ, ಅಲ್ಲಿ ಕಾನೂನು ಸರಿ ಇದೆ. ಒಂದು ಹೆಣ್ಣು ಅಮೆರಿಕಾದಲ್ಲಿ ರಾತ್ರಿ ಏಕಾಂತವಾಗಿ ಸಂಚಾರ ಮಾಡಬಲ್ಲಳು, ಹಾಗಿದೆ ಅಲ್ಲಿ ಕಾನೂನು. ನಮ್ಮಲ್ಲಿ ಸುಖ ಸುಖ ಎಂದು ದೈಹಿಕವಾಗಿ ತಹಿಸುವುದು, ಕಾಮಕ್ಕೆ ಕಣ್ಣಿಲ್ಲವೆನ್ನುವುದನ್ನು ರುಜುವಾತುಪಡಿಸುತ್ತಾ ಇಂದ್ರಿಯ ನಿಗ್ರಹ ಇನಿತೂ ಇಲ್ಲದೆ ತುಚ್ಛವಾಗಿ ವರ್ತಿಸುವುದು, ಹಿರಿಯರ ಮಾತು, ತಂದೆ ತಾಯಿಗಳ ಮಾತನ್ನು ಧಿಕ್ಕರಿಸುವುದು, ನೈತಿಕ ಮೌಲ್ಯಗಳು, ಆದರ್ಶಗಳ ಮಾತೆತ್ತುವವರನ್ನೇ ನಿಮ್ಮ ಕಾಲ ಅಲ್ಲ ಈ ಕಾಲ ಎಂದು ಅವಹೇಳನಗೈಯುವುದು ಇಂದಿನ ಆಧುನಿಕ ಯುವಕ ಯುವತಿಯರ ಸ್ವಭಾವವೇ ಆಗಿದೆ ಎಂಬುದು ಎದ್ದು ತೋರುತ್ತದೆ. ಸ್ವಲ್ಪ ದಿವಸ ಹೋದರೆ ನೀನು ಬೆಂಗಳೂರಿಗೆ ಹೋಗೋದು ಬೇಡ, ನಮ್ಮೂರಲ್ಲೇ ಇರೋ ಕಾಲೇಜ್ ಓದ್ಕೊಂಡಿರು ಅಂತ ಹೇಳಿಗೆ ಆಕೆ ಏನು ಮಾಡ್ತಾಳೆ? ನಾ ಹೋಗೋದೇ ಸೈ ಅಂತಾಳೆ. ಹೋಗಲ್ಲ ಅಂದರೆ ಏನು ಮಾಡ್ತಾಳೆ? ಆತ್ಮಹತ್ಯೆ ಮಾಡ್ಕೊತಾಳೆ. ಬದುಕಲು ನೂರಾರು ದಾರಿಗಳಿವೆ. ಒಳ್ಳೆಯ ರೀತಿಯಲ್ಲಿ ಸರಿದಾರಿಯಲ್ಲಿ ಸಂಸ್ಕಾರವಂತರಾಗಿ ಅಲ್ಲವೇ? ಸಾಯಲು ಒಂದೇ ದಾರಿ. ಇದನ್ನು ಅರ್ಥ ಮಾಡಿಕೊಳ್ಳಲ್ಲ ಶೀಲ ಚಾರಿತ್ರ್ಯವಿಲ್ಲದ ಯುವಕ ಯುವತಿಯರ ಈ ಸ್ವಚ್ಛಂದ ಪ್ರವೃತ್ತಿ ಅವರ ಬದುಕು ಭವಿಷ್ಯವನ್ನೇ ಹಾಳುಗೆಡುತ್ತದೆ. ಇದು ದುರದೃಷ್ಟಕರ ಸಂಗತಿ. ಹಲ್ಲು ನೋವು ತಡೆದುಕೊಳ್ಳುವ ವೇದಾಂತಿ ಹುಟ್ಟಿಲ್ಲ ಎಂದು ಹೇಳ್ತಾರೆ.
ಮಗನೋ ಮಗಳು ದಾರಿ ತಪ್ಪಿ ಹೋದರೆ ಅದನ್ನು ತಡೆದುಕೊಳ್ಳುವ ವೇದಾಂತಿ ತಂದೆ ತಾಯಿಗಳು ಹುಟ್ಟಿಲ್ಲ ಅಲ್ಲವೇ?